Hello everyone, welcome to Easy Maths channel. ಇವತ್ತಿಂದ ನಾವು 6th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಸಿಲೆಬಸ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಚಾಪ್ಟರ್ ಬಂದು ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್. ಸೊ ಹಾಗಾದ್ರೆ ಪ್ಯಾಟರ್ನ್ಸ್ ಅಂದ್ರೆ ಏನು ನೋಡ್ತಾ ಹೋಗೋಣ. ಪ್ಯಾಟರ್ನ್ಸ್ an arrangement of lines, shapes, colors, etc. as a design. ಸೊ ಲೈನ್ಸ್ ಅಥವಾ ಶೇಪ್ಸ್, ಕಲರ್ಸ್ ಇದರ ಅರೇಂಜ್ಮೆಂಟ್ಗೆ ನಾವು ಪ್ಯಾಟರ್ನ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂದ್ರೆ ಏನು? ಅರೇಂಜ್ಮೆಂಟ್ಸ್ ಆಫ್ ನಂಬರ್ಸ್, ಶೇಪ್ಸ್ ಆರ್ ಆಬ್ಜೆಕ್ಟ್ಸ್ ಗವರ್ನ್ಡ್ ಬೈ ಸ್ಪೆಸಿಫಿಕ್ ರಿಲೇಟಬಲ್ ರೂಲ್ಸ್. ನಂಬರ್ಸ್, ಶೇಪ್ಸ್ ಅಥವಾ ಆಬ್ಜೆಕ್ಟ್ಸ್ ಯಾವುದೇ ಒಂದು ಸ್ಪೆಸಿಫಿಕ್ ರೂಲ್ಸ್ನ ಫಾಲೋ ಮಾಡ್ತಿರ್ಬೇಕು. ಅಂತಹ ಅರೇಂಜ್ಮೆಂಟ್ಸ್ಗೆ ಮಾತ್ರ ನಾವು ಪ್ಯಾಟರ್ನ್ಸ್ ಅಂತ ಹೇಳಿ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಕರಿತೀವಿ. ಸೊ ಹಾಗಾದ್ರೆ ನಾವು ಈ ಪ್ಯಾಟರ್ನ್ಸ್ ನ ಎಲ್ಲಿ ಅಪ್ಲೈ ಮಾಡ್ತಿದ್ದೀವಿ ಅಥವಾ ಎಲ್ಲಿ ನೋಡ್ತಾ ಇದ್ದೀವಿ? ಎಸ್, ಸುಮಾರು ಅಪ್ಲಿಕೇಶನ್ಸ್ ಇದೆ. ಫಸ್ಟ್ ನಾವು ಎಲ್ಲಿ ನೋಡ್ತಿದ್ದೀವಿ ಅಂತಂದ್ರೆ ನೇಚರ್ ಅಲ್ಲಿ ನೋಡ್ತೀವಿ. ಎಷ್ಟು ಪ್ಯಾಟರ್ನ್ಸ್ ಇದೆ? ಸನ್ಫ್ಲವರ್ ಅಲ್ಲಿ ಆ ಪೆಟಲ್ಸ್ ಅರೇಂಜ್ ಆಗಿರೋದು ಒಂದು ಪ್ಯಾಟರ್ನ್ ಇದೆ. ಹನಿಬಿ ಗೂಡ್ ಕಟ್ಟಿರೋದು ಒಂದು ಪ್ಯಾಟರ್ನು, ಹಾಗೇನೆ ಸ್ನೇಲ್ ಶೆಲ್ ಇರುವಂಥದ್ದು ಒಂದು ಪ್ಯಾಟರ್ನು. ಹೀಗೆ ಸುಮಾರು ಪ್ಯಾಟರ್ನ್ಗಳನ್ನು ನಾವು ನೇಚರಲ್ಲಿ ನೋಡ್ತೀವಿ. ಹಾಗೆ ಇದನ್ನ ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ? ಆರ್ಟ್ ಅಂಡ್ ಡಿಸೈನ್. ಒಂದು ರಂಗೋಲಿ ಬಿಡಿಸುವಾಗ ನಾವು ಪ್ಯಾಟರ್ನ್ನ ನೋಡಿ ಹಾಕ್ತೀವಿ, ಅಥವಾ ಒಂದು ಮಂಡಲ ಆರ್ಟ್, ಬೇರೆ ಜೆಂಟ್ಯಾಂಗಲ್ ಆರ್ಟ್ ಅಂತ ಇದೆ. ಸುಮಾರು ಆರ್ಟ್ ಅಂಡ್ ಕ್ರಾಫ್ಟ್ ವರ್ಕ್ ಅಲ್ಲಿ ನಾವು ಪ್ಯಾಟರ್ನ್ಗಳನ್ನ ಬಳಸ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಆರ್ಕಿಟೆಕ್ಚರ್. ಆರ್ಕಿಟೆಕ್ಚರ್ ಮೇನ್ ಪ್ಯಾಟರ್ನ್ ಇಲ್ಲದೆ ಆರ್ಕಿಟೆಕ್ಚರ್ ಇದೆಯಾ? ಇಲ್ವೇ ಇಲ್ಲ. ಸೊ ಎಷ್ಟು ನಮ್ಗಿಲ್ಲಿ ಎಕ್ಸಾಂಪಲ್ ಆಗಿ ತಾಜ್ ಮಹಲ್ಲೇ ಕೊಟ್ಟಿದ್ದಾರೆ. ಸೊ ಯಾವ ತರ ಪ್ಯಾಟರ್ನ್ ಯೂಸ್ ಮಾಡಿದ್ದಾರೆ ಇಲ್ಲಿ? ಎಲ್ಲ ಒಂದೇ ತರ ಸಿಮೆಟ್ರಿಕಲ್ ಅಂತ ಹೇಳ್ಬೋದು. ಎಡಗಡೆ ಯಾವ ತರ ಇದೆಯೋ ಬಲಗಡೆ ಸೇಮ್ ಅದೇ ಸ್ಟ್ರಕ್ಚರ್ ಬಂದಿದೆ. ಹೀಗೆ ಬರೀ ತಾಜ್ ಮಹಲ್ ಅಷ್ಟೇ ಅಲ್ಲದೆ ಸುಮಾರು ಎಲ್ಲ ಬಿಲ್ಡಿಂಗ್ಗಳಲ್ಲೂ ನಾವು ಪ್ಯಾಟರ್ನ್ ಅಪ್ಲಿಕೇಶನ್ ನೋಡ್ಬೋದು. ಹಾಗೇನೆ ಕಂಪ್ಯೂಟರ್ ಸೈನ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ನಂಬರ್ ಸೀಕ್ವೆನ್ಸ್, ಕ್ಯಾಲೆಂಡರ್ಸ್ ಅಂಡ್ ಟೈಮ್, ಮ್ಯೂಸಿಕ್ ಅಂಡ್ ಡ್ಯಾನ್ಸ್, ಹೀಗೆ ಸುಮಾರು ವಿಷಯಗಳಲ್ಲಿ ನಾವು ಪ್ಯಾಟರ್ನ್ಸ್ಗಳನ್ನು ಬಳಸ್ಕೋತೀವಿ. ಸೊ ಹಾಗಾದ್ರೆ ಇದನ್ನ ಕಲಿಯೋದು ನಮಗೆ ಅವಶ್ಯಕತೆ ಇದೆ ಅಲ್ವಾ? ಹಾಗಾಗಿ ನಮಗೆ ಹೊಸ ಸಿಲೆಬಸ್ ಅಲ್ಲಿ ಪ್ಯಾಟರ್ನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅನ್ನೋ ಚಾಪ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ಯಾಟರ್ನ್ಸ್ ಇನ್ ನಂಬರ್ಸ್. ಸೊ ಯಾವ ತರ ಪ್ಯಾಟರ್ನ್ಸ್ ಇದೆ ನಂಬರ್ಗಳಲ್ಲಿ ಅಂತ ಹೇಳಿ ಒಂದೊಂದೇ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಚಿಕ್ಕ ಒಂದು ನಂಬರ್ ಥಿಯರಿ ಅಂದ್ರೇನು, ನಂಬರ್ ಸೀಕ್ವೆನ್ಸ್ ಅಂದ್ರೇನು ಅಂತ ಹೇಳಿ ತಿಳ್ಕೊಳ್ಳೋಣ. ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ದಟ್ ಸ್ಟಡೀಸ್ ಪ್ಯಾಟರ್ನ್ಸ್ ಇನ್ ಹೋಲ್ ನಂಬರ್ ಈಸ್ ಕಾಲ್ಡ್ ನಂಬರ್ ಥಿಯರಿ. ನಂಬರ್ ಸೀಕ್ವೆನ್ಸ್ ಆರ್ ದ ಮೋಸ್ಟ್ ಬೇಸಿಕ್ ಅಂಡ್ ಅಮಾಂಗ್ ದ ಮೋಸ್ಟ್ ಫ್ಯಾಸಿನೇಟಿಂಗ್ ಟೈಪ್ಸ್ ಆಫ್ ಪ್ಯಾಟರ್ನ್ಸ್ ದಟ್ ಮ್ಯಾಥಮೆಟಿಷಿಯನ್ಸ್ ಸ್ಟಡಿ. ಎಕ್ಸಾಂಪಲ್ಸ್ ಆಫ್ ನಂಬರ್ ಸೀಕ್ವೆನ್ಸಸ್. ಸುಮಾರು 10 ಎಕ್ಸಾಂಪಲ್ಗಳಿದೆ ಇಲ್ಲಿ ನಮಗೆ. ಆಲ್ ಒನ್ಸ್, ಕೌಂಟಿಂಗ್ ನಂಬರ್ಸ್, ಆಡ್ ನಂಬರ್ಸ್, ಈವನ್ ನಂಬರ್ಸ್, ಟ್ರಯಾಂಗ್ಯುಲರ್ ನಂಬರ್ಸ್, ಸ್ಕ್ವೇರ್ಸ್, ಕ್ಯೂಬ್ಸ್, ವಿರಹಾಂಕ ನಂಬರ್ಸ್, ಪವರ್ಸ್ ಆಫ್ 2, ಪವರ್ಸ್ ಆಫ್ 3. ಇನ್ನೂ ಬೇರೆ ಎಕ್ಸಾಂಪಲ್ಸ್ಗಳು ಇರಬಹುದು, ಆದರೆ ನಮ್ಮ ಸಿಲೆಬಸ್ಗೆ ಇಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ನಂಬರ್ ಸೀಕ್ವೆನ್ಸ್ಗಳನ್ನ ನಾವು ಪಿಕ್ಚರ್ಸ್ ಆಗಿ ನೋಡಿದ್ರೆ ಯಾವ ತರ ಕಾಣುತ್ತೆ, ವಿಜುವಲೈಸ್ ಮಾಡೋದನ್ನ ಹೇಗೆ ಮಾಡ್ಬೋದು ಅಂತ ಹೇಳಿ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಆಲ್ ಒನ್ಸ್. ಸೊ ಒನ್ಗಳನ್ನ ನಾವು ಅರೇಂಜ್ ಮಾಡಿದ್ರೆ ಯಾವ ತರ ಕಾಣಿಸುತ್ತೆ? ಈ ತರ ಕಾಣಿಸುತ್ತೆ. ನೆಕ್ಸ್ಟ್ ಕೌಂಟಿಂಗ್ ನಂಬರ್ಸ್ಗಳನ್ನ ಅರೇಂಜ್ ಮಾಡಿದ್ರೆ 1, 2, 3, 4, 5 ಈ ತರ ಕಾಣಿಸುತ್ತೆ. ನೆಕ್ಸ್ಟ್ ಆಡ್ ನಂಬರ್ಸ್. ಸೊ ಆಡ್ ನಂಬರ್ಸ್ ಯಾವ ತರ ಅರೇಂಜ್ ಮಾಡಿದ್ದಾರೆ? ಫಸ್ಟ್ ಒಂದಿದೆ, ಅದ್ರ ಪಕ್ಕದಲ್ಲಿ ಮತ್ತೆ ಮೇಲ್ಗಡೆ ಒಂದೊಂದನ್ನ ನಾವು ಅರೇಂಜ್ ಮಾಡಿದ್ರೆ 3 ಬಂತು. ನೆಕ್ಸ್ಟ್ 3 ಇರೋದನ್ನ ಇನ್ನ 2 ಎಕ್ಸ್ಟ್ರಾ ಅರೇಂಜ್ ಮಾಡಿದಾಗ ಈ ತರ ಬಂತು. ಸೊ ಹೀಗೆ ಆಡ್ ನಂಬರ್ಸ್ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಈ ತರ ಬರುತ್ತೆ. ನೆಕ್ಸ್ಟ್ ಈವನ್ ನಂಬರ್ಸ್. ಈವನ್ ನಂಬರ್ಸ್ನ ಅರೇಂಜ್ ಮಾಡಿದಾಗ ಈ ತರ ಕಾಣಿಸುತ್ತೆ. ನೆಕ್ಸ್ಟ್ ಟ್ರಯಾಂಗ್ಯುಲರ್ ನಂಬರ್ಸ್. ಟ್ರಯಾಂಗಲ್ ನಂಬರ್ಸ್ ಅಂತ ಯಾಕೆ ಹೆಸರು ಬಂತು?
ಯಾಕೆ ಅಂದರೆ ನಾವು ಅರೇಂಜ್ ಮಾಡಿರೋದು ನೀವು ನೋಡ್ಬೋದು ಇಲ್ಲಿ ಶೇಪ್ಸು ಎಲ್ಲ ಟ್ರಯಾಂಗಲ್ ಫಾರ್ಮಲ್ಲಿ ಇದೆ, ಹೌದಲ್ವಾ? ಸೊ ಎಲ್ಲಾನು ಟ್ರಯಾಂಗಲ್, ನಾವು ಜೋಡಿಸಿರುವಂತಹ ಡಾಟ್ಸ್ನ ಹೀಗೆ ಕನೆಕ್ಟ್ ಮಾಡ್ತಾ ಹೋದರೆ ಟ್ರಯಾಂಗಲ್ ಶೇಪ್ ಸಿಗ್ತಾ ಇದೆ. ಹಾಗಾಗಿ ನಾವು ಟ್ರಯಾಂಗಲ್ ನಂಬರ್ಸ್ ಅಂತ ಹೇಳಿ ಕರೆದ್ವಿ. ಸೊ ಫಸ್ಟ್ ಒನ್ಗೆ ಟ್ರಯಾಂಗಲ್ ಬರ್ತಾ ಇಲ್ಲ ಅಂತ ಕೇಳ್ಬೋದು. ಫಸ್ಟ್ ನಾವು ಶುರು ಮಾಡೋದು 1 ಡಾಟಿಂದ. ಸೊ 1 ಡಾಟ್ ಆದಮೇಲೆ ನೆಕ್ಸ್ಟು 3, ಇದು ಟ್ರಯಾಂಗಲ್ ಶೇಪ್ ಬರ್ತಾ ಇದೆ. ಅದ್ರ ನೆಕ್ಸ್ಟು 3 ಡಾಟ್ಸ್ನ ಅರೇಂಜ್ ಮಾಡಿದಾಗ 6 ನಂಬರ್ ಆಗುತ್ತೆ. ಸೊ ಇದು ಟ್ರಯಾಂಗಲ್ ಶೇಪ್ ಬರ್ತಾ ಇದೆ. ಹೀಗೆ ಮಾಡ್ತಾ ಹೋದರೆ ನೆಕ್ಸ್ಟು ಈ ಸೀಕ್ವೆನ್ಸ್ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ಬರೋದು ಸ್ಕ್ವೇರ್ಸ್. ಇಲ್ಲೂ ಕೂಡ ಅಷ್ಟೇ, ನಾವು ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿದ್ರೆ ಸ್ಕ್ವೇರ್ ಶೇಪ್ ಬರುತ್ತೆ ಅಲ್ವಾ? ಔಟರ್ ಲೈನ್ಸ್ನ ನಾವು ಜಾಯಿನ್ ಮಾಡ್ತಾ ಹೋದರೆ ಹೀಗೆ ಸ್ಕ್ವೇರ್ ಶೇಪ್ ಬರುತ್ತೆ. ಹಾಗಾಗಿ ನಾವು ಇದನ್ನು ಸ್ಕ್ವೇರ್ ನಂಬರ್ಸ್ ಅಂತ ಹೇಳಿ ಕರೆದ್ವಿ. ನೆಕ್ಸ್ಟ್ ಕ್ಯೂಬ್ಸ್. ನಾವು ಕ್ಯೂಬ್ ಸೀಕ್ವೆನ್ಸಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಒಂದು ಕ್ಯೂಬ್ನ ತಗೊಂಡಿದ್ದೀವಿ. ಈ ಕ್ಯೂಬ್ಗೆ ಅರೇಂಜ್ ಮಾಡ್ತಾ ಹೋದಾಗ ನೆಕ್ಸ್ಟ್ ಕ್ಯೂಬ್ ಯಾವಾಗ ಬಂತು? 8 ಕ್ಯೂಬ್ಸ್ನ ಅರೇಂಜ್ ಮಾಡಿದಾಗ ಮತ್ತೆ ಒಂದು ಕಂಪ್ಲೀಟ್ ಕ್ಯೂಬ್ ಸಿಕ್ತು ನಮಗೆ. ಸೊ 8 ಆದಮೇಲೆ 27ಗೆ ಒಂದು ಕಂಪ್ಲೀಟ್ ಕ್ಯೂಬ್ ಸಿಕ್ತು. ಹೀಗೆ ಮಾಡ್ತಾ ಹೋದಾಗ ನಮಗೆ ಕ್ಯೂಬ್ ಫಾರ್ಮಲ್ಲಿ ಸಿಗ್ತಾ ಹೋಯ್ತು ನಂಬರ್ಸು. ಸೊ ಈ ನಂಬರ್ಗಳನ್ನು ನಾವು ಕ್ಯೂಬ್ ನಂಬರ್ಸ್ ಅಂತ ಹೇಳಿ ಕರೆದ್ವಿ. ನೆಕ್ಸ್ಟ್, ವಾಟ್ ವುಡ್ ಯು ಕಾಲ್ ದ ಫಾಲೋಯಿಂಗ್ ಸೀಕ್ವೆನ್ಸ್ ಆಫ್ ನಂಬರ್ಸ್? ಈಗ ಒಂದು ನಿಮಗೆ ಐಡಿಯಾ ಸಿಕ್ತು ಯಾವ ಥರ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಂತ ಹೇಳಿ. ಸೊ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ, ಒಂದು ಸೀಕ್ವೆನ್ಸ್ನ ಕೊಟ್ಟಿದ್ದಾರೆ 1 7 19 37. ಈ ನಂಬರ್ಸ್ನ ನೀವು ಏನಂತ ಕರಿಬಹುದು? ಗೆಸ್ ಮಾಡ್ತೀರಾ? ನಾವೇನು ಮಾಡೋಣ, ಫಸ್ಟ್ ಔಟ್ಲೈನ್ನ ಕನೆಕ್ಟ್ ಮಾಡ್ತಾ ಹೋಗೋಣ. ಸೊ ಈಗ ನಾನು ಕನೆಕ್ಟ್ ಮಾಡಿದ್ದೀನಿ. ಯಾವ ಶೇಪ್ ಇದು? ನೀವು ಕಲ್ತಿದ್ದೀರಾ ಲಾಸ್ಟ್ ಇಯರ್ ಎಲ್ಲ. ಯಾವ ಶೇಪ್ ಇದು? ಎಸ್, ಇಟ್ ಇಸ್ ಹೆಕ್ಸಾಗಾನಲ್ ಶೇಪ್. 6 ಸೈಡ್ ಇರುವಂತಹ ಶೇಪ್ಗಳಿಗೆ ನಾವು ಹೆಕ್ಸಾಗಾನ್ ಅಂತ ಹೇಳಿ ಕರಿತೀವಿ. ಸೊ ಇದು ಹೆಕ್ಸಾಗಾನಲ್ ಶೇಪ್ ಇರೋದ್ರಿಂದ ನಾವು ಇದಕ್ಕೆ ಹೆಕ್ಸಾಗಾನಲ್ ನಂಬರ್ಸ್ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ 1 7 19 37 ಇದೆ. ನೆಕ್ಸ್ಟ್ ನಂಬರ್ ವಿಲ್ ಬಿ 61. Can you think of pictorial ways to visualize the sequence of powers of 2, powers of 3? ಎಸ್, ನೋಡೋಣ. ಈ ಥರ ನಿಮಗೆ ಕಾಣಿಸುತ್ತೆ ಪಿಕ್ಟೋರಿಯಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡಿದಾಗ. 1 ಇದೆ, ನೆಕ್ಸ್ಟು 2, ಆಮೇಲೆ 4 8 16 32. So 1 will be 2 to the power of 0, 2 will be 2 raised to 1, 4 will be 2 raised to 2, 8 is 2 raised to 3, 16 is 2 raised to 4 and 32 is 2 raised to 5. ಸೊ ಇಷ್ಟು ನಾನು ಇದನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನು ಮಾಡ್ತಾ ಹೋಗ್ಬೋದು. ರಿಲೇಷನ್ಸ್ ಅಮಾಂಗ್ ನಂಬರ್ ಸೀಕ್ವೆನ್ಸಸ್. ಆ್ಯಡಿಂಗ್ ಆಲ್ ಒನ್ಸ್. ಸೊ ಒನ್ಗಳನ್ನು ಆ್ಯಡ್ ಮಾಡ್ತಾ ಹೋದರೆ ಏನಾಗುತ್ತೆ? ಸೊ ಫಸ್ಟ್ 1, ನೆಕ್ಸ್ಟ್ 1 + 1 is 2, 1 + 1 + 1 is 3, 1 + 1 + 1 + 1 is 4, ನೆಕ್ಸ್ಟ್ 5 ones is 5. ಸೊ ನೆಕ್ಸ್ಟ್ ಏನು ಬರುತ್ತೆ? ಹೀಗೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಬೈ ಆ್ಯಡಿಂಗ್ ಆಲ್ ದ ಒನ್ಸ್ ವಿ ಗೆಟ್ ಕೌಂಟಿಂಗ್ ನಂಬರ್ಸ್. ಸೊ 1 2 3 4 5 ಇದೆಲ್ಲ ಯಾವ ನಂಬರ್ಸು? ಕೌಂಟಿಂಗ್ ನಂಬರ್ಸ್. ಸೊ ಇದನ್ನು ನಾವು ರೆಪ್ರೆಸೆಂಟ್ ಯಾವ ಥರ ಮಾಡ್ತೀವಿ? ಈ ಥರ ಮಾಡ್ತೀವಿ. ನೆಕ್ಸ್ಟ್, ಆ್ಯಡಿಂಗ್ ಕೌಂಟಿಂಗ್ ನಂಬರ್ಸ್. ಕೌಂಟಿಂಗ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗತ್ತೆ? 1 + 2 3, 1 + 2 + 3 is 6, 1 + 2 + 3 + 4 is 10, ನೆಕ್ಸ್ಟ್ is 15. ಸೊ ಇದೆಲ್ಲ ಯಾವ ನಂಬರು? ನಾವು ಸ್ಟಾರ್ಟಿಂಗ್ ಸ್ಲೈಡ್ಸಲ್ಲಿ ನೋಡಿದ್ವಿ. 1 3 6 10 15. ಯಾವ ನಂಬರ್ ಬರ್ಬೋದು? ಗೆಸ್ ಮಾಡಿ. ಎಸ್, ಬೈ ಆ್ಯಡಿಂಗ್ ಕೌಂಟಿಂಗ್ ನಂಬರ್ಸ್ ವಿ ಗೆಟ್ ಟ್ರಯಾಂಗ್ಯುಲರ್ ನಂಬರ್ಸ್. ಸೊ 1 3 6 10 15 ಆರ್ ಟ್ರಯಾಂಗ್ಯುಲರ್ ನಂಬರ್ಸ್. ನೆಕ್ಸ್ಟ್, ಆ್ಯಡಿಂಗ್ ಆಡ್ ನಂಬರ್ಸ್. ಆಡ್ ನಂಬರ್ಸ್ನ ಆ್ಯಡ್ ಮಾಡ್ತಾ ಹೋದಾಗೆ ನಮಗೆ ಯಾವ ನಂಬರ್ ಸಿಗ್ತಾ ಇದೆ? 1 4 9 16 25. ಸೊ ಇದೆಲ್ಲ ಯಾವ ನಂಬರು? ಗೆಸ್ ಮಾಡಿ. 1 4 9 16 25. These are not the square numbers? Yes,
ಸೊ ಬೈ ಆ್ಯಡಿಂಗ್ ಆಡ್ ನಂಬರ್ಸ್ ವಿ ಗೆಟ್ ಸ್ಕ್ವೇರ್ ನಂಬರ್ಸ್. ಎಲ್ಲ ಆಡ್ ನಂಬರ್ಸ್ನ ನಾವು ಆ್ಯಡ್ ಮಾಡ್ತಾ ಹೋದರೆ ನಮಗೆ ಸ್ಕ್ವೇರ್ ನಂಬರ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಆ್ಯಡಿಂಗ್ ಕೌಂಟಿಂಗ್ ನಂಬರ್ಸ್ ಅಪ್ ಆ್ಯಂಡ್ ಡೌನ್. ಸೊ ಕೌಂಟಿಂಗ್ ನಂಬರ್ಸ್ನ ಒಂದ್ಸತಿ ಕೆಳಗೆ ಒಂದ್ಸತಿ ಮೇಲೆ ಈ ಥರ ಮಾಡ್ತಾ ಹೋದಾಗ ಯಾವುದು ಸಿಗತ್ತೆ? 1 + 2 + 1, ನೆಕ್ಸ್ಟ್ 1 + 2 + 3 + 2 + 1, ನೆಕ್ಸ್ಟ್ 4 ತನಕ ಆ್ಯಡ್ ಮಾಡೋದು ಮತ್ತೆ ಉಲ್ಟಾ ಆ್ಯಡ್ ಮಾಡೋದು, ನೆಕ್ಸ್ಟ್ 5 ತನಕ ಆ್ಯಡ್ ಮಾಡೋದು, ನೆಕ್ಸ್ಟ್ ಮತ್ತೆ ಉಲ್ಟಾ. ಈ ಥರ ಆ್ಯಡ್ ಮಾಡಿದಾಗೂ ಕೂಡ ನಮಗೆ ಸ್ಕ್ವೇರ್ ನಂಬರ್ಸು ಸಿಗ್ತಾ ಇದೆ. ಫಿಗರ್ ಇಟ್ ಔಟ್. ಕ್ಯಾನ್ ಯು ಫೈಂಡ್ ಅ ಸಿಮಿಲರ್ pictorial representation for y adding counting numbers up and down, that is 1, 1 + 2 + 1, 1 + 2 + 3 + 2 + 1 and so on gives square numbers. Okay. ಅಪ್ ಆ್ಯಂಡ್ ಡೌನ್ ನಾವು ಆ್ಯಡ್ ಮಾಡುವಾಗ ಸ್ಕ್ವೇರ್ ನಂಬರ್ಸ್ ಯಾಕೆ ಬರ್ತಾ ಇದೆ, ಹಾಗೆ ಇನ್ನೊಂದು ರೆಪ್ರೆಸೆಂಟೇಷನ್ನ ತೋರಿಸ್ಬಹುದಾ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಇದು ಫಸ್ಟ್ ಇದೆ 1, ನೆಕ್ಸ್ಟು 1 + 2 + 1 ಯಾವ ಥರ ಅಂದರೆ ಇಲ್ಲಿ 1 ಇದೆ, ನೆಕ್ಸ್ಟು +2 ಮತ್ತು +1, ಇದು ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ನೆಕ್ಸ್ಟು 1 + 2 + 3 + 2 + 1, ಇದು ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಬಂದು 1 + 2 + 3 + 4 ಮತ್ತು ವಾಪಸ್ಸು ಅಪ್ +3 + 2 + 1. ಹೀಗೆ ನಾವು ಆ್ಯಡ್ ಮಾಡಿದಾಗ ಈ ಡಾಟ್ಸ್ನೆಲ್ಲ ಕನೆಕ್ಟ್ ಮಾಡಿದ್ರೆ ನಮಗೆ ಸ್ಕ್ವೇರ್ ಸಿಗ್ತಾ ಇರೋದ್ರಿಂದ ನಾವು ಇದನ್ನು ಈ ಥರನೂ ರೆಪ್ರೆಸೆಂಟ್ ಮಾಡ್ಬೋದು. By imagining a large version of your picture or drawing it partially as needed, can you see what will be the value of 1 + 2 + 3 and so on up to 100, again +99 plus and so on +3 + 2 + 1. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ 1ಇಂದ 100 ತನಕ ಆ್ಯಡ್ ಮಾಡಿ, ನೆಕ್ಸ್ಟ್ ಮತ್ತೆ 100ಇಂದ ಬ್ಯಾಕ್ 1 ತನಕ ಆ್ಯಡ್ ಮಾಡಿ ಅಂತ. ಸೊ ಇದು ಯಾವ ಥರ ಅಂತಂದರೆ ಆ್ಯಡಿಂಗ್ ಕೌಂಟಿಂಗ್ ನಂಬರ್ಸ್ ಅಪ್ ಆ್ಯಂಡ್ ಡೌನ್ ಆ ಥರ ಬರುತ್ತೆ. ಸೊ ಇಟ್ ಈಸ್ 100 × 100 10,000. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು, ಇದು ಸ್ಕ್ವೇರ್ ನಂಬರ್ ಅಂತ ಹೇಳಿದ್ದೆ ನಾನು ಲಾಸ್ಟ್ ಸ್ಲೈಡಲ್ಲಿ. ಸೊ ಇಲ್ಲಿ ಏನಾಯಿತು, 1 ಇದೆ, ನೆಕ್ಸ್ಟ್ 1 + 2 + 1 ಈ ಥರ ನಾವು ಮಾಡ್ತಾ ಹೋದಂಗೆ 1ಇಂದ 100 ತನಕ ನಾವು ಜೋಡಿಸ್ತೀವಿ, ನೆಕ್ಸ್ಟ್ ಮತ್ತೆ 99ಇಂದ 1 ಹೋಗುತ್ತೆ. ಸೊ ಮಧ್ಯದಲ್ಲಿ ಏನು ನಂಬರ್ ಬರುತ್ತಲ್ಲ ಅದರದ್ದು ಸ್ಕ್ವೇರ್ ನಮಗೆ ಸಿಗೋದು. ಸೊ ಮಧ್ಯದಲ್ಲಿ ಬರೋದಿಲ್ಲಿ 100 ಹಾಗಾಗಿ 100 ಸ್ಕ್ವೇರು ನಮಗೆ ಆನ್ಸರ್ ಆಗುತ್ತೆ. What happens when you add up pairs of consecutive triangular numbers? That is, take 1 + 3, 3 + 6, 6 + 10, 10 + 15. Which sequence do you get? Why? Can you explain it? Yes, ನೋಡೋಣ. ಟ್ರಯಾಂಗಲ್ ನಂಬರ್ಸ್ ಯಾವುದು ಅಂತ ನಾವು ಫಸ್ಟ್ ರೆಪ್ರೆಸೆಂಟೇಷನ್ ನೋಡ್ಕೊಳ್ಳೋಣ. ಸೊ 1 + 3 ಮಾಡಿದಾಗ ಏನಾಯಿತು, 4 ಬಂತು. ನೆಕ್ಸ್ಟು 3 + 6 9, 6 + 10 16, 10 + 15 25. ಸೊ 4 9 16 25 ಇದೆಲ್ಲ ನಮಗೆ ಗೊತ್ತಿರೋ ಹಾಗೆ ಸ್ಕ್ವೇರ್ ನಂಬರ್ಸ್. ಸೊ ಕಾನ್ಸಿಕ್ಯೂಟಿವ್ ಟ್ರಯಾಂಗಲ್ ನಂಬರ್ಸ್ನ ನಾವು ಆ್ಯಡ್ ಮಾಡ್ತಾ ಹೋದಂಗೆ ನಮಗೆ ಸ್ಕ್ವೇರ್ ನಂಬರ್ಸು ಸಿಗತ್ತೆ. What happens when you start to add up powers of 2 starting with 1? That is, take 1, 1 + 2, 1 + 2 + 4, 1 + 2 + 4 + 8. Now add 1 to each of these numbers. What numbers do you get? Why does this happen? ಸೊ ಅವ್ರು ಹೇಳಿದ ಹಾಗೇನೆ ನಾವು ಸ್ಕ್ವೇರ್ ನಂಬರ್ಸ್ಗೆ 1 ಆ್ಯಡ್ ಮಾಡ್ತಾ ಹೋಗೋಣ. ಫಸ್ಟು 1 ಇದೆ, ಸೊ ಅದಕ್ಕೆ 1 ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು 1 + 2ಗೆ 1 ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು 1 + 2 + 4ಗೆ 1 ಆ್ಯಡ್ ಮಾಡಿದ್ದೀನಿ. ಸೊ ನಮಗೆ ಆನ್ಸರ್ಸ್ ಏನು ಸಿಗ್ತಾ ಇದೆ ಅಂದರೆ 2, 4, 8, 16. ಸೊ ಅಗೇನ್ ನಮ್ಗೇನು ಸಿಗ್ತಾ ಇದೆ, ಪವರ್ಸ್ ಆಫ್ 2ನೇ ಸಿಗ್ತಾ ಇದೆ. ಬಟ್ 1ಇಂದ ಸ್ಟಾರ್ಟ್ ಆಗಲ್ಲ ಈ ಸೀಕ್ವೆನ್ಸು, 2ಇಂದ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಯು ಮಲ್ಟಿಪ್ಲೈ ದ ಟ್ರಯಾಂಗ್ಯುಲರ್ ನಂಬರ್ಸ್ ಬೈ 6 and add 1?
Which sequence do you get? Can you explain it with a picture? ಸೊ ಟ್ರಯಾಂಗ್ಯುಲರ್ ನಂಬರ್ಸ್ ಇದೆ, ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಇಂಟು 6 ಮಾಡಬೇಕು ಮತ್ತು 1ನ ಆ್ಯಡ್ ಮಾಡಬೇಕು. ಅವಾಗ ಏನು ಸಿಗ್ತಾ ಇದೆ ನಮಗೆ? ಫಸ್ಟ್ ಟ್ರಯಾಂಗಲ್ ನಂಬರು 1, ಅದಕ್ಕೆ 6ನ ಮಲ್ಟಿಪ್ಲೈ ಮಾಡಿ 1 ಆ್ಯಡ್ ಮಾಡಿದಾಗ 7 ಸಿಕ್ತು. ನೆಕ್ಸ್ಟು 19 ಸಿಕ್ತು, ಅದಾದಮೇಲೆ 37 ಸಿಕ್ಕಿದೆ. ಸೊ ಹೀಗೆ ಮಾಡ್ತಾ ಹೋದಾಗೆ ನಮಗೆ ಯಾವ ನಂಬರ್ ಸಿಗ್ತಾ ಇದೆ? ಹೆಕ್ಸಾಗೋನಲ್ ನಂಬರ್. ನೆಕ್ಸ್ಟ್ ಪ್ಯಾಟರ್ನ್ಸ್ ಆ್ಯಂಡ್ ಶೇಪ್ಸ್. ಸೊ ಶೇಪ್ಸಲ್ಲಿ ಯಾವ ಥರ ಪ್ಯಾಟರ್ನ್ಸ್ ಇದೆ? ಸೊ ರೆಗ್ಯುಲರ್ ಪಾಲಿಗಾನ್ಸಲ್ಲಿ ನಮಗೆ ಯಾವ್ಯಾವ ಶೇಪ್ಸ್ ಇದೆ? ಟ್ರಯಾಂಗಲ್, ಕ್ವಾಡ್ರಿಲ್ಯಾಟ್ರಲ್, ಪೆಂಟಗಾನ್, ಹೆಕ್ಸಾಗಾನ್, ಹೆಪ್ಟಗಾನ್, ಆಕ್ಟೋಗಾನ್, ನೋನಾಗಾನ್, ಡೆಕೋಗಾನ್. ಸೊ ಇದೆಲ್ಲ ಯಾವ ನಂಬರ್ಸು? ಕೌಂಟಿಂಗ್ ನಂಬರ್ಸು. ಇದೆಲ್ಲಾನು 3 ಇಂದ ಸ್ಟಾರ್ಟ್ ಆಗ್ತಾ ಇದೆ ಇದು, ಬಟ್ ಎಲ್ಲಾನು ಕೌಂಟಿಂಗ್ ನಂಬರ್ಸು. ನೆಕ್ಸ್ಟ್ ಕಂಪ್ಲೀಟ್ ಗ್ರಾಫ್. 2 ಪಾಯಿಂಟ್ಸ್ ಇರುವಂತಹ ಗ್ರಾಫು K2, ನೆಕ್ಸ್ಟ್ K3, K4, K5, K6. ಇದೆಲ್ಲ ಯಾವ್ದು ನಂಬರು? ಕೌಂಟಿಂಗ್ ನಂಬರ್ಸು. ನೆಕ್ಸ್ಟು ಸ್ಟ್ಯಾಕ್ಡ್ ಸ್ಕ್ವೇರ್ಸ್. ಸೊ ಈ ಸ್ಕ್ವೇರ್ಸ್ನ ನಾವು ಕೌಂಟ್ ಮಾಡ್ತಾ ಹೋದಂಗೆ ನಮಗೆ 1, 4, 16, 25 ಬರ್ತಾ ಹೋಗುತ್ತೆ, ಅಂದರೆ ಸ್ಕ್ವೇರ್ ನಂಬರ್ಸು. ಅದೇ ರೀತಿ ಸ್ಟ್ಯಾಕ್ಡ್ ಟ್ರಯಾಂಗಲ್ಸ್ ಕೂಡ ಅಷ್ಟೇ, ನಮಗೆ ಸ್ಕ್ವೇರ್ ನಂಬರ್ಸ್ ಸಿಗತ್ತೆ. ನೆಕ್ಸ್ಟ್ ಕೋಚ್ ಸ್ನೋಫ್ಲೇಕ್ಸ್. ಇದರಲ್ಲಿ ಎಷ್ಟು ಸೈಡ್ ಇದೆ? ಫಸ್ಟು 3 ಇದೆ, ನೆಕ್ಸ್ಟು 12 ಇದೆ, ನೆಕ್ಸ್ಟು 48 ಇದೆ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ನಮಗೆ 3 ಟೈಮ್ಸ್ ಪವರ್ ಆಫ್ 4, ಅಂದರೆ 3 ಇಂಟು ಪವರ್ಸ್ ಆಫ್ 4 ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ನಮ್ಮ ಫಸ್ಟ್ ಚಾಪ್ಟರ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.